ವೆಲ್ಕಮ್ ಟು ನ್ಯೂ ಬ್ಲಾಗ್. ನಾವೀಗ ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇದೀವಿ. ಕ್ರಿಕೆಟ್ ಆಡಿ ಬರ್ತೀವಿ. ನೋಡಿ ಮಸ್ತಾಗಿ ಎಂಜಾಯ್ಮೆಂಟ್ ಇರುತ್ತೆ ಅಲ್ಲಿ ಬೆಂಗಳೂರು ಲೈಫಲ್ಲಿ. ಮಸ್ತ್ ಜಾಲಿ ಅನ್ಕೊಳ್ಳಿ. ಈಗ ನಮ್ಮ ಬಾಯ್ಸ್ ಎಲ್ಲ ಅಲ್ಲಿದ್ದಾರೆ. ಈಗ ನಾವು ಹೋಗ್ತಾ ಇದೀವಿ. ಈಗ ಟೀ ಕುಡ್ಕೊಂಡು ನಮ್ಮ ಮನೆಗೆ ಹೋಗಿ ಆಡಕ್ಕೆ ಯಾರು ಆಗ್ತಾರೆ ನಾವು ಹೋಗೋ ರಸ್ತೆ ನೋಡಿ, ಕ್ರಿಕೆಟ್ ಆಡೋ ಫೀಲ್ಡ್ ರಸ್ತೆ ಅದು ಭಯಾನಕ ನೋಡಿ. ಹುಚ್ಚ ಹೇಗಂತಾನ ಸುಳ್ಯಾಮ ಯಾರ ಇಲ್ಲಿ ಕ್ರಿಕೆಟ್ ಆಡೋ ರಸ್ತೆ ನೋಡಿ ಗಾಯ್ಸ್. ಕಣ್ ಕಾಣಲ್ಲ ಅಂದ್ರೆ ಗಾಡಿ ಮಾತ್ರ ಸೆಕ್ಸಿ ಹೊಡಿತಾರೆ ಹುಡುಗ. ಬಾಲಿಂಗ್ ಆಗ್ತದೆ, ವೈಡ್ ಬಾಲ್, ಫಸ್ಟ್ ಬಾಲ್. ಇವ್ರೆ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ ಗೈಸ್. ಔಟ್, ಆಲ್ ಔಟ್ ಗುರು. ನೆಕ್ಸ್ಟ್ ಬಾಲಿಂಗ್ ಬ್ರೋ, ಅಂಬರೀಶ್ ಬ್ರೋ ಸೆಕ್ಸಿ. ಆಡಕ್ಕೆ ಬಂದಿದ್ದೀರಾ ಇವತ್ತು? ಹೊಸ ಫೋನ್ ತಗೊಂತ ಇದ್ದೀರಾ? ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಗಾಯ್ಸ್ ಅದೇ 2 ಗಂಟೆ 3 ಗಂಟೆ ಮೊಬೈಲ್ ತಗೊಂಡು ಬನ್ನಿ ಗಾಯ್ಸ್. 3 ವಿಕೆಟ್ ತೆಗೆದಾನ. ಏನ್ ಹೇಳ್ತೀರಾ ಬ್ರೋ? 3 ವಿಕೆಟ್ ತೆಗೆದಿರಾ. ಕ್ಯಾಮ್ರಾ ಫ್ರಂಟ್ ಮಾಡಬಾರ್ದು, ಬ್ಯಾಕ್ ಮಾಡಿದ್ರೆ ಕ್ಲಾರಿಟಿ ಚೆನ್ನಾಗಿರುತ್ತೆ. ಇರ್ಲಿ, ಇದನ್ನು ಮಸ್ತ್ ಆಗಿತ್ತು ಹೇಳಿ. 1,000 ರೂಪಾಯಿ ಬೆಟ್ಟು. 3 ವಿಕೆಟ್ ತೆಗೆದಿನಿ, 2 ರನ್ ಕೊಟ್ಟಿದ್ದೀನಿ. ನಮ್ ಕ್ಯಾಪ್ಟನ್ ಅಲ್ಲಿ ಇದಾರೆ, ವೇಸ್ಟ್ ಕ್ಯಾಪ್ಟನ್ ಅವರು. ಬ್ರೋ ನಾನು ಹೇಳೋದ್ ಕೇಳಿಲ್ಲ, ನಮ್ ಬಾಯಾಗ ಬರೋ ಮಾತು ಯಾಕೆ ಹಿಂಗ್ ಬರ್ತೈತ ಅಂದ್ರೆ, ನಮ್ಮನ್ನ ಎಷ್ಟು ಅಂತಿರೋದು ಇಷ್ಟಣ ಅಂದಿರೋದು ಲೋಕಲ್. ಒಳ್ಳೆ ಸೆಕ್ಸಿ ಆಗಿದೆ ಮ್ಯಾಚ್. 25 ರನ್ ಬೇಕು ಲಾಸ್ಟ್ ಓವರ್. ಆಡ್ತಾ ಇದ್ರ ಒಂದು ತೋರ್ಸು. 6 ಕ್ಯಾಚ್ ಹಿಡಿಯಲ್ಲ. ಯಾಕಂತ ಹೇಳಿ? ಯಾಕಂದ್ರೆ ಅವ್ರಿಗೆ ಕ್ಯಾಚ್ ಹಿಡಿಯಕ್ಕೆ ಬರಲ್ಲ. ಅಲ್ಲಿದ್ದಾರೆ ಅವ್ರು, ವೈಸ್ ಕ್ಯಾಪ್ಟನ್ ಅವರು. ಇಲ್ಲ, ಹಾರ್ದಿಕ್ ಪಾಂಡ್ಯ ಇದಾರೆ. ಕ್ಯಾಪ್ಟನ್ ಅವರು ಬಂತ ನೋಡ್ರಿ ಬಾಲ್ 10 ವೈಡ್ ಆಗ್ತಾನೆ, 1 ಗುಡ್ ಬಾಲ್ ಆಗ್ತಾನೆ ಗಾಯ್ಸ್. ಇಲ್ಲಿ ಬಿಸ್ಲಾಗ ನಮ್ಮನ್ನ ರೇಪ್ ಮಾಡ್ತೈತೆ, ನಮ್ಮನ್ನ ಹಿಡ್ಕೊಂಡಿದ್ದು. ಮಾತೇ ನಿಂದ್ರಿಸಲ್ಲ ಗಾಯ್ಸ್, ಆ ಟೈಪ್ ಮಾತಾಡ್ತಾರ ನಮ್ಮ ಹುಲಿ. ಹಿಂಗ್ ಬೇಕಾರ ಸೋಲಿಲ್ಲದ ಸರದಾರ. ಸಂಡೇ ಮ್ಯಾಚ್ ಇದೆ ನೋಡಕ. ಬೆಳಗ್ಗೆ ಸಂಡೇ ದಿನ 8 ಇದ್ದೀನಿ. ನಮ್ಮನ್ನ ಇಬ್ರು ಔಟ್ ಆಗಿ ಹೋಗ್ಯಾರ 10 ನಿಮಿಷದ್ದು. ಅಣ್ಣ ಯಾರಂತ ಕಂಡಿಡ್ರಿ ಗಾಯ್ಸ್, ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಯಾಕಂದ್ರೆ ಗಾಯ್ಸ್ ಮೀಸೆ ತೆಗ್ದಿರೋ ಗಾಂಡು ಇವನು. ಮೀಸೆ ತೆಗ್ದಿರೋ ಗಾಂಡು. ಗೈಸ್, ಇವತ್ತು ಸಂಡೇ ಮ್ಯಾಚ್ ಇದೆ ಅಂತ ಶನಿ ಒಬ್ಬ ಸಂಡೇ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬ್ರೋ ಯಾಕೆ ಈ ಸ್ಟೈಲ್ ಮಾಡ್ಕೊಂಡ್ರೆ? ಇವಾಗ ದೀಪಾವಳಿ 4 ದಿನ ರಜೆ ಐತೆ, ಮನೆಗಿರೋಸ್ಕರ ಎಲ್ಲ ಕ್ಲೀನ್ ಆಗಿರ್ಬೇಕಂತ. ಮನೆಗಿರೋಸ್ಕೋಸ್ಕರ ಇಷ್ಟ ಇಲ್ಲ. ಮೊನ್ನೆ ಹೊಸ ಫೋನ್ ತಗೊಂಡ್ರು, ಮತ್ತೆ ಹಿಂಗ ಐಫೋನ್ ತರ ಐತೆ, ಸೇಮ್ ಐಫೋನ್ ಫೀಲಿಂಗ್. 51,000 ಸೂರ್ಯ ಅವ್ರು ತಗೊಳಕ್ ಹೋಗ್ತಿದಾರೆ. ಇವತ್ತು ನಾವು ತಗೋಬೇಕಾದ್ರೆ ಇಷ್ಟು ಬಜೆಟ್ ಇದೆಲ್ಲ 30,000. ಆಲ್ ದ ಬೆಸ್ಟ್ ಬ್ರೋ. ಹಾರ್ದಿಕ್ ಪಾಂಡ್ಯ ಅವ್ರು ನೋಡಿ ಗಾಯ್ಸ್, ತಲೆ ಮೇಲೆ ಐಫೋನ್ ಓಪನ್ ಮಾಡಿ ಹಾರ್ದಿಕ್ ಪಾಂಡ್ಯ ಅವ್ರು ಮತ್ತೆ ಐಫೋನ್ ಫೀಲಿಂಗ್ ಬರುತ್ತೆ. ಅವ್ರು ತಗೊಂಡು ನಮ್ ಗ್ಯಾಂಗ್ ಅಲ್ಲಿ ಇವರೇ ಬ್ಲಾಕ್ ಡ್ರ್ಯಾಗನ್ ಅಂತ ಹೆಸರಾಗಿರೋರು. ಎಡಿಟ್ಗೆಲ್ಲ ಫುಲ್ ಫೇಮಸ್ ಗಾಯ್ಸ್. ಲಾಕ್ ಮಾಡಿ ಹೇಳಿ ಬ್ರೋ, ಏನಾರ ಬ್ಲಾಗ್ ಅಲ್ಲಿ ಬರಕಂದ್ರೆ ಏನ್ ಕಂಟೆಂಟ್ ಹೇಳಿ ಮಾತಾಡಿ ಬ್ರೋ. ಯಾಕೆ 6 ಬಾಲಿಗೆ 6 ಸಿಕ್ಸ್ ಹೊಡೆದಿದ್ದೀನಿ. ಅದೇ ಓಡೋದ ಅನ್ನೋದೇ ಕಂಟೆಂಟ್. ಬನ್ನಿ ಶಾಂತಿ ಆಗೋರು ಎಲ್ಲರಿಗೆ. ಈಗ ಒಬ್ಬಿಬ್ರನ್ನಾದ್ರೆ ಮೇಂಟೈನ್ ಮಾಡ್ಬೋದು. ಇವ್ ನಮ್ಮನ್ನ ಇಂಥ ಲೋಪರ್ ತುಲ್ಗಳು ಇರ್ತಾರಲ್ಲ, ನಾವು ಬಾಯ್ ಎತ್ತಿದ್ರೆ ಬಚ್ಚಲ್ ನಮ್ದು ಶಾಟ. ಇವನ್ ಬಂದ ನೋಡಿ, ವಿಮಾನ ಆಗ್ತಾನೆ ಇವನ್. ಏನ ಇವನ್ ಗೊತ್ತಿಲ್ಲ ಇವನಿಗೆ ಒಂದು
ಒಂದು ಆಟ ಅಂದ್ರೆ ಅದಕ್ಕೇನಂತಾರಲ್ಲ ಶಣ ಅಲ್ಲ ರೀ ಇದು ಏನಂತ ಹೇಳೋದಕ್ಕ ಏನಂತಾರ ಈ ಆಡ್ತವಲ್ಲ ಕ್ರೀಡಾಕೂಟದಲ್ಲಿ ಇವನಿಗೆ ಇಂಟ್ರೆಸ್ಟ್ ಇಲ್ಲ. ಇವನಿಗೆ ಬಂದದ್ದು ಹೆಂಗ್ ತಿಂತಾನೆ ಒಂದೊಂದ್ ಶೇರ್ ಅನ್ನ ಅವನ ಅಮ್ಮನ ಗಿಡದಲ್ಲಿ ಮರ ಕಾಣುತ್ತಲ್ಲ ಅವನ ಅಮ್ಮನಲ್ಲಿ ಹೋಗಿ ಮಲ್ಕಂತಾನೆ ಅಷ್ಟೇ ಇವನ್ ಲೈಫ್. ಇವರು ಇವ್ರ ಬಗ್ಗೆ ನನಗೆ ನೋಡ್ರಿ ಅಲ್ಲ ಹೊಸ ಫೋನ್ ತೊಂತಿದ್ರೆ ಏನ್ ಹೇಳ್ತಾರ? ಹೊಸ ಫೋನ್ ತಗಂತಾದ್ರೆ ಇವತ್ತು ಎಲ್ರಿಗೂ ಪಾರ್ಟಿ ಕೊಡಿಸ್ತಾರ. ಏನ್ ಸುರಿ ಕ್ರಿಕೆಟ್ ಆಡ ವಿಮಲ್ ತಿನ್ನಲ್ಲ ಗಾಯ್ಸ್, ಆದ್ರೆ ಈ ಬಿಸಿಲಿಗೆ ನನಗೆ ಎನರ್ಜಿ ಬೇಕು. ಈ ಕ್ರೇಟಿನ್ ತರ ಇದೆ ವಿಮಲ್, ಬಾಯಲ್ಲಿ ಹೇಳಿ ನಾನು ಹೇಳಿದ್ರೆ ಸೂರ್ಯ ನನ್ನ ಮಾತಿ ಬೆಲೆ ಇಟ್ಟಿಲ್ಲ. ಗುರುಗಳು ನಮ್ಮ ಗುರುಗಳು. ಬೆಳಗ್ಗೆ ಇಲ್ಲ ತಡಿ ಅಷ್ಟು ಗಂಟೆಗೆ ಬಂದ್ವಿ, ಒಂದೇ ಮ್ಯಾಚ್ ಆಡಿದ್ರೆ ಅಂಪೈರ್ 1 ಗಂಟೆ, ಬ್ಯಾಟಿಂಗ್ 1 ಗಂಟೆ, ಫೀಲ್ಡರ್ಸ್ 1 ಗಂಟೆ, ಇವೆಲ್ಲ ಆಗ್ತದೆ ಇವ್ರ ಮಧ್ಯೆ. ಇಂತ ನನ್ ಮಗ ಇದ್ರೆ ಏನ್ ಮಾಡೋದು? ವಿಮಲ್ ಆಗ್ತಾನೆ ಕಣ್ ಕಾಣಲ್ಲ ಇವ್ನಿಗೆ. ಅದಕ್ಕೆ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸೂರಿ ಬಂದಿದ್ದಾರೆ, ಏನಾದ್ರು ಡೈಲಾಗ್ ಕೊಡಿ, ಪಿಕ್ಚರ್ ಡೈಲಾಗ್. ಇದು ಇವನ್ ನೋಡಿ ತಿರುಪತಿ ಸ್ವಾಮಿ ಡೈಲಾಗ್ ಕೊಡಿ. ತಿರುಪತಿ ಸ್ವಾಮಿ ಈಡ್ಗಾನೆ ಈ ಗಾಡಿ ಸೊಮ್ಮೆ ಅದು ಹೊಡಿ, ಈ ಸಾನಿಗಾನೆ ಏಡುಗುಂಡಲ್ ಸ್ವಾಮಿ ನಾ ಏನಕೊಂಟೆ ಬದುಕಿನ ಹೆಚ್ಚಿನಾಡಂಟೆ ಸ್ವಾಮಿ ಶಾನ ಪೆದ್ದೋಳಾಯ್ತನ್ ಸ್ವಾಮಿ. ಡೈಲಾಗ್. ನಮ್ಮ ಮ್ಯಾಚ್ ಇವ್ರೆ ಕ್ಯಾಪ್ಟನ್, ನಾನು ಕರೆಕ್ಟ್ ಆಗಿ ಫೀಲ್ಡಿಂಗ್ ಮಾಡಿಸ್ತಿಲ್ಲ, ಹೆಂಗ್ ನೋಡ್ತಾರ ನೋಡ್ರಿ, ವೇಸ್ಟ್ಗೆ ವೇಸ್ಟ್, ಸುಮ್ನೆ ಹಿಂಗ ಅಂತಾನ ಅಷ್ಟೇ. ಫೀಲ್ಡಿಂಗ್ ಇಲ್ಲ ಲೌಡ, ಅವಾಗಿಂದ ನಿಂತ್ಕೊಂಡ್ ಸಾಧ್ಯತೆ ನೋಡ್ರಿ, ನಿಂತಿರೋ ಪೊಸಿಷನ್ ನೋಡಿದ್ರೆ ಗೊತ್ತಾಗುತ್ತೆ ಅವಾಗಿಂದ ಗಾಯ್ಸ್. ಬೆಳಗ್ಗೆಯಿಂದ ನೀನ್ ಬಂದು 10 ಗಂಟೆ ನೆಗ್ರಿಷನ್ ಆಗಲ್ಲ ಮ್ಯಾಚ್. ಇವ್ರು ಕೇಳಿ ಕ್ಯಾಪ್ಟನ್ ಕೇಳಿ ಹೇಳ್ತಾರ ನೋಡ ಕರಿಬಾಷನ ಕಚ್ಚಿದ್ದಾರೆ ಅಷ್ಟೇ ಗಾಯ್ಸ್. ಜಗಳ ಎಲ್ಲರಿಗೆ ಒಂದ್ ಟೆನ್ಷನ್ ಇದ್ರೆ ಇಲ್ಲಿ ನೋಡಿ, ನನಗ್ ತೋರ್ಸ ಇಲ್ಲಿ. ಎಲ್ಲರಿಗೆ ಒಂದ್ ಟೆನ್ಷನ್ ಇದ್ರೆ ಇವ್ರು ನೋಡಿ ಅಧ್ಯಕ್ಷ ಇದೊಂದ್ಬಿಟ್ರೆ ಬೇರೆ ಬರಲ್ಲ ನಿನ್ಗೆ ಅವಲಿಂದ. ಇವನ್ ಎದಕ್ ನಿಂತಾನೆ ಇವನಿಗೆ ಗೊತ್ತಿಲ್ಲ. ಕಣ್ ಕಾಣಲ್ಲ ಗಾಯ್ಸ್, ಆದ್ರೂ ಬೇಜಾನ್ ನಕರ ಮಾಡ್ತಾವೆ. ಕಣ್ ಕಂಡ್ರೆ ಎಲ್ಲೆಲ್ಲಿ ಸ್ಕೆಚ್ ಆಗ್ತದೆ ಗೊತ್ತಿಲ್ಲ. చేస్తే కూడా ప్రాబ్లం వీళ్ళ దగ్గర. 500 ರೂಪಾಯಿ ಬೆಟ್ಟಿಂದ లేదప్ప నేను వేసింది ಈಗ ಒಂದ್ ಪ್ಲಾನ್ ಗೊತ್ತಾ, ಜಾಸ್ತಿ ಆದ್ರೆ ನಿನ್ ಫೋನ್ ಇಂದ ಎತ್ಬೇಕಂತ ಇದೆ ನಂದೆ. ಐತೆ ನಮ್ಮ ಹತ್ರ ಮನಿ ಇದೆ ಗಾಯ್ಸ್, ಮನಿ ಜಾಸ್ತಿ ಇದೆ ಅಂತ ಅಷ್ಟೇ. ಇವಾಗ ಬನ್ನಿ ಬನ್ನಿ ಜನ ರೀ, ಕಾಸು ಹಾಕಿದ್ರೆ ಅಷ್ಟೇ ಎಂಕರೇಜ್ ಮಾಡ್ತಾರ. ನಾನು ಇವಾಗ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ ಹುಟ್ಟದ ಚಿಲ್ ಅಂದ್ರೆ ಎಣ್ಣೆ ಗಿಣ್ಣೆ ಕುಡಿಯೋದೇ ಒಂದು ಬಕೆಟ್ ಯಾಕೆ ಕುಡಿಯಲ್ಲ ನಾವು, ಡೈಲಿ ಚಿಲ್ ಆಗಿರೋದು ಅಷ್ಟೇ, ಟೆನ್ಷನ್ ಇಲ್ಲ. ಸಾಲ ಐತೆ, ಸಾಲ ಐತೆ, ಆದ್ರೆ ಯಾವ್ದು ಟೆನ್ಷನ್ ತಗೋಣಲ್ಲ. ಸಾರಿ ನಾನು ಹಳ್ಳಿ ಹುಡುಗ, ಬಾಯಾಗ ಒಳ್ಳೆ ಹುಡುಗ ಅಂದ್ರೆ ಕೆಟ್ಟ ಮಾತಾಡೋದ ಗೊತ್ತಾಗಲ್ಲ, ಅರ್ಥ ಮಾಡ್ಕೊಂತಾರೆ ಜನಗಳು ಅರ್ಥ ಮಾಡ್ಕೊಂತಾರೆ. ತಾಯಣ ಬಿಗ್ ಬಾಸ್ ಹೋಗಲ್ಲ ಅದೆಲ್ಲ ಇಲ್ಲ. ಯಾರು ಕರೀತಾರೆ
ಎಷ್ಟು ಆಸೆ ಬಿಗ್ ಬಾಸ್ ಬಿಗ್ ಬಾಸ್ ಇಲ್ಲ ಅಂತದೇನಿಲ್ಲ ಗುರು, ಸುಮ್ನೆ ಪ್ರೇಕ್ಷಿತರ ನೋಡ್ತೀನಿ, ಬರ್ತಾ ಇರ್ತೀನಿ ಅಷ್ಟೇ. ಯಾರಿಷ್ಟ ಬಿಗ್ ಬಾಸ್ ಈ ಸೀಸನ್? ರಕ್ಷಿತಾ ಏನಕ್ಕೆ ಇಷ್ಟ ಅಂತ ಕೇಳೋ. ಚೆನ್ನಾಗಿದೆ ನೋಡು, ಅದು ಚೆನ್ನಾಗ ಆಟ ಆಟ ಯಾರು ಗಿಲ್ಲಿ ಆಟ ಚೆನ್ನಾಗಿ ಆಡ್ತದೆ. ನನಗೆ ಇಷ್ಟ ಆಗಿದ್ ಕಂಟೆಸ್ಟ್ ಅಂದ್ರೆ ರಕ್ಷಿತಾನೆ. ಯಾರು ಹೊರಗೆ ಹೋಗ್ಬೇಕು? ಈ ವಾರ ಯಾರು ಅದ್ಯಾವ್ದ ಹೆಣ್ಮಳ ಹೆಸರು ಗೌಡ, ಅಶ್ವಿನಿ ಗೌಡ. ದುರಂಕಾರ ಜಾಸ್ತಿ ಇದ್ರೆ ತಾನೆ ಮತ್ತೆ ಆಡಕ್ ಆಗೋದು. ನಿಮ್ಮ ಯಾವನಿಗೆ ಬೇಕಾಯ್ತು ಆ ದುರಂಕಾರ? ನನಗಂತಲ್ಲ, ಎಲ್ಲಿ ದುರಂಕಾರ ತೋರ್ಸ್ಬೇಕು ಅಲ್ಲಿ ತೋರ್ಸಿದ್ರೆ ಚಂದ. ಹೌದಾ, ಚಿಕ್ಕ ಮಕ್ಳ ಹತ್ರ ದೊಡ್ಡ ಅದ ಗಿಲ್ಲಿ ಮುಂದೆ ತೋರ್ಸ್ ಅಂತ ಹೇಳು ಅಷ್ಟೇ. ಗಿಲ್ಲಿದ ಏನಿಲ್ಲ, ಸೀದಾ ಬುಲ್ಲಿ ಇರ್ತಾವ. ಅರ್ಥ ಆಯ್ತು.